ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯ ವ್ಲಾಗ್. ಇದು ಗುರುವಾರದ ವ್ಲಾಗ್. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಬಂದು ರಾಯರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತಂದುಕೊಟ್ರು. ನನಗಂತೂ ಚಿಕ್ಕ ವಯಸ್ಸಿನಿಂದಲೂ ಈ ಥರ ರಂಗೋಲಿ ಬಿಡೋದು, ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ, ತುಂಬಾ ಅಭ್ಯಾಸನೂ ಕೂಡ ಆಗಿದೆ. ಇನ್ನು ನಮಗೇನಾದರೂ ಬೇಜಾರಾಯಿತು ಅಂತಂದರೆ ಜನದ ಹತ್ರ ಹೇಳ್ಕೊಳ್ಳೋಕ್ಕಿಂತ ದೇವ್ರ ಹತ್ರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೇನಾದರೂ ಒಂದು ಪರಿಹಾರ ತೋರಿಸ್ತಾರೆ ಅಂತ ನನ್ನ ಅನಿಸಿಕೆ. ನಿಮಗೂ ಕೂಡ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಕೂಡ ಮನೇಲೆಲ್ಲ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಿದ್ದು ಬಂದ್ವಿ. ಇನ್ನು ಅಲ್ಲಿ ಕೊಟ್ಟ ಅಕ್ಷತೆನ ಎಷ್ಟು ಬೇಕಷ್ಟು ತಲೆ ಮೇಲೆ ಹಾಕ್ಕೊಂಡು ಇನ್ನು ಮಿಕ್ಕಿದಿನ ನಾನಿಲ್ಲಿ ಒಂದು ಬಟ್ಲಲ್ಲಿ ತೊಗೊಬಂದು ಇಟ್ಕೊತೀನಿ. ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಅದನ್ನು ತೊಗೊಂಡೋದ್ರೆ ತುಂಬ ಒಳ್ಳೆಯದು ಅಂತೇಳಿ. ಇನ್ನು ನನ್ನ ಮಗಳೂ ಕೂಡ ಸ್ಕೂಲಿಗೆ ಹೋದ್ಲು. ಇನ್ನು ಬಂದಮೇಲೆ ನೋಡಿ ಅಜ್ಜಿ ಜೊತೆ ಯಾವ ಥರ ಆಡ್ತಾ ಇದ್ದಾಳೆ. ಇನ್ನು ಅವಳಿಗೆ ಸ್ವಲ್ಪ ಮಜ್ಜಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಮಾಡಿಕೊಟ್ಟೆ. ಇನ್ನು ಸಂಜೆ ಆಯಿತು ಅಂತೇಳಿ ಪೂಜೆ ಮಾಡಿ ಅವಳು ಕೂಡ ಬುಕ್ ಬರೋದ್ಲು. ಇನ್ನು ಸಂಜೆನೂ ಕೂಡ ಸ್ವಲ್ಪ ಕರ್ಬೂಜ ಇತ್ತು, ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ. ಏನು ಇವ್ರು ಯಾವಾಗಲೂ ಜ್ಯೂಸು ಅಂತ ಇರ್ತಾರೆ ಅಂತ ಅನ್ಕೋಬೋದು. ಈ ಬೇಸಿಗೆಗೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ಆದರೆ ಶುಗರ್ನ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಐಸ್ ಜಾಸ್ತಿ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನು ರೇಷನ್ ತರೋದಿತ್ತು ಅಂತೇಳಿ ರೇಷನ್ ತರಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ರಶ್ ಇತ್ತು ಅಂತೇಳಿ ಹಾಗೆ ಅಮ್ಮ ಮನೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ವಿ. ನಮ್ಮ ಚಿಂಟು ನೋಡಿದ ತಕ್ಷಣ ಓಡಿ ಬಂದ. ಇನ್ನು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತಿದ್ವಿ. ನಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊ ಕೂತಿದ್ದು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ.